It's a watch. It's a smart watch, guys. ನೋಡಿ ಗೈಸ್ ಯಾವ ತರ ಕಾಣಿಸ್ತಿದೆ ನಂದಿ ಬೆಟ್ಟ ಅಂತ. ವಾವ್, ಹಿಂದೆಗಡೆ ಸನ್ಲೈಟ್ ಇದಕ್ಕೆ ಕ್ರೇಜಿ ಅಂತ ಹೇಳ್ಬೋದು. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ಗಾಯ್ಸ್, ಈ ಒಂದು ಬ್ಲಾಗ್ ಕ್ರೇಜಿ ಆಗಿರುತ್ತೆ ಅಂತ ಅನ್ಬೋದು. ಸೊ ಏನಪ್ಪಾ ಅಂತಂದ್ರೆ, ನಾವೊಂದು ಒಂದು ಶಾರ್ಟ್ ರೈಡ್ ನ ಪ್ಲಾನ್ ಮಾಡಿದೀವಿ. ಇಟ್ಸ್ ವಿಲ್ ಬಿ ಅರೌಂಡ್ ಒಂದು ಅಪ್ ಅಂಡ್ ಡೌನ್ ಒಂದು 100 ಕಿಲೋಮೀಟರ್ಸ್. ಸೊ ಈ ಒಂದು ರೈಡ್ಗೆ ಯಾರ್ಯಾರು ಬರ್ತಿದ್ದಾರೆ ಏನು ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಂಡ್ ಅದಕ್ಕಿಂತ ಒಂದು ಅನ್ಬಾಕ್ಸಿಂಗ್ ಇದೆ. ಸೊ ಅನ್ಬಾಕ್ಸಿಂಗ್ ಮುಗಿಸಿ ಈ ಒಂದು ಬ್ಲಾಗ್ ನ ಶುರು ಮಾಡೋಣ ಬನ್ನಿ. ಇದೇ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋದು ಬನ್ನಿ ಗೈಸ್, ಅನ್ಬಾಕ್ಸ್ ಮಾಡೋಣ. ಸೊ ಸೀಸರ್ ಏನು ಇಲ್ಲ, ಸೊ ಕೀಯಲ್ಲೇ ಓಪನ್ ಮಾಡೋಣ. One eternity later. ಬಾಕ್ಸ್ ನ ಓಪನ್ ಮಾಡಿದ್ರೆ ನಮ್ಗೆ ಇದ್ರಲ್ಲಿ 2 ಬಾಕ್ಸಸ್ ಇದೆ. ಸೊ ಏನ್ ಈ 2 ಬಾಕ್ಸಸ್ ಅಂದ್ರೆ, ಇಟ್ಸ್ ಅ ವಾಚ್, ಇಟ್ಸ್ ಅ ಸ್ಮಾರ್ಟ್ ವಾಚ್ ಗೈಸ್. ಹೌದು, ಆಕ್ಚುಲಿ ನನ್ನ ಹತ್ರ ಸ್ಮಾರ್ಟ್ ವಾಚ್ ಇರ್ಲಿಲ್ಲ. ಸೊ ಅದಕ್ಕೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ವಾಚ್ ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನೇ ರಿಸೀವ್ ಆಯ್ತು. ಸೊ ಅದ್ ಇವತ್ತು ನಿಮಗೆ ತೋರಿಸ್ತಾ ಇದೀನಿ. ಸೊ ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ ಹೆಂಗಿದೆ ವಾಚ್ ಅಂತ. ಫಸ್ಟ್ ಈ ಚಿಕ್ಕದು ಓಪನ್ ಮಾಡೋಣ. ಸೊ ಇದು ಬಂದು ಇಟ್ಸ್ ಅ ಬೆಲ್ಟ್ ಗೈಸ್. ಸೊ ವಾಚ್ಗೆ ಒಂದು ಸ್ಪೇರ್ ಬೆಲ್ಟ್ ಇದೆ. ಸೊ ಬ್ರೌನ್ ಕಲರ್ ಇದೆ, ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಈಗ ಮೈನ್ ಪಾರ್ಟ್. ಸೊ ಇದನ್ನ ಓಪನ್ ಮಾಡೋಣ ಬನ್ನಿ ಗೈಸ್, ಯಾವ ತರ ಇದೆ ಅಂತ. ಸೊ ಈ ತರ ಇದೆ ವಾಚ್. ಸೊ ಇದು ಮೈನ್ ವಾಚ್ ಅಂಡ್ ಇದು ಬ್ಲಾಕ್ ಕಲರ್ ಸ್ಟ್ರಾಪ್. ಸೊ ಇದು ಮೈನ್ ವಾಚ್. ಸೊ ಈ ತರ ಇದೆ ನೋಡಕ್ಕೆ. ಅಂಡ್ ಬ್ಲಾಕ್ ಕಲರ್ ಒಂದು ಸ್ಟ್ರಾಪ್ ಕೊಟ್ಟಿದ್ದಾರೆ. ಅಂಡ್ ಸ್ಪೇರ್ ಆಗಿ ಇನ್ನೊಂದು ಬ್ರೌನ್ ಕಲರ್ ಸ್ಟ್ರಾಪ್ ಕೊಟ್ಟಿದ್ದಾರೆ ಗೈಸ್. ಇದಿಷ್ಟು ಅನ್ಬಾಕ್ಸಿಂಗ್ ಆಗಿತ್ತು. ಸೊ ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ಮುಗ್ದಿದ್ದು, ಎಲ್ಲ ಮೆಸಪ್ ಆಗಿದೆ, ಪ್ಲೀಸ್ ಇಗ್ನೋರ್ ಇಟ್. ಅಂಡ್ ಸೊ ಇಷ್ಟ ಹೇಳ್ತಾ ಸೊ ಈ ಒಂದು ಬ್ಲಾಗ್ ನ ಶುರು ಮಾಡೋಣ ಬನ್ನಿ ಗೈಸ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕಾನ್ ಕೂಡ ಆಲ್ ಸೆಟ್ ಅಲ್ಲಿ ಇಟ್ಕೊಳ್ಳಿ. ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇಷ್ಟ ಹೇಳ್ತಾ ಬನ್ನಿ ಗೈಸ್, ಸ್ಟಾರ್ಟ್ ಆಗೋಣ. ಸೊ ಗೈಸ್ ಸ್ಟಾರ್ಟ್ ಆಗ್ತಿದೀವಿ. ಸೊ ನಾನು ನನ್ನ ಗಾಡಿಯಲ್ಲಿ ಬರ್ತಿದ್ದೀನಿ. ಅಂಡ್ ಇನ್ನೊಂದು ಕಾರ್ ಕೂಡ ಬರ್ತಿದೆ, ಹೊಸ ಕಾರ್ ತೋರಿಸ್ಬಿಡು. ಅಂಡ್ ಫಸ್ಟ್ ಕೊಡಿ. ಹೆಂಗ್ ಗೈಸ್, ಫ್ಯೂಯಲ್ ಕೂಡ ಫುಲ್ ಲೋ ಇದೆ, ಫ್ಯೂಯಲ್ ಇಲ್ಲ. ಫಸ್ಟ್ ಫ್ಯೂಯಲ್ ಹಾಕ್ಸ್ಬೇಕು. ಫ್ಯೂಲ್ ಆಫ್ ಮಾಡಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಅಂಡ್ ಫಸ್ಟ್ ರೈಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿಗೆ ಸ್ಟಾರ್ಟ್ ಆಗೋಣ. ಹಾಯ್ ಪವನ್. ಅಮಾಯಕ, ತುಂಬಾ ಅಮಾಯಕ. ಗೈಸ್ ಸ್ಟಾರ್ಟ್ ಆಗಿದೀವಿ. ಅಂಡ್ ಗುರುನು ಪಿಕ್ ಮಾಡಿದೀನಿ. ಅಂಡ್ ಕಾರ್ ಕೂಡ ವೇಟ್ ಮಾಡ್ತಿದ್ದೆ ಗೈಸ್. ಸೊ ಬನ್ನಿ ಹೊರಡೋಣ. ಸೊ ಇದು ನನ್ನ ಫಸ್ಟ್ ಮೋಟೋ ಬ್ಲಾಗ್ ಗೈಸ್. ಸೊ ಯಾವ ತರ ಬರ್ತಿದೆ ಏನು ಅಂತ ನನಗೂ ಐಡಿಯಾ ಇಲ್ಲ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ತರ ಆಂಗಲ್ ಬರ್ತಿದೆ ಏನು ಅಂತ. ಸೊ ಫ್ರೇಮ್ ಕರೆಕ್ಟ್ ಆಗಿದೆಯಾ ಅಥವಾ ಇನ್ನೂ ಏನಾದ್ರು ಆ ಸೈಡ್ ಲೆಫ್ಟ್ ಸೈಡ್ ಏನಾದ್ರು ಹೋಗ್ಬೇಕಾ, ರೈಟ್ ಸೈಡ್ ಏನಾದ್ರು ಹೋಗ್ಬೇಕಾ. ಅಂಡ್ ಆಲ್ಸೋ ವಾಯ್ಸ್ ಯಾವ ತರ ಕೇಳಿಸಿದೆ ಅಂತಾನು ತಿಳಿಸಿ ಗೈಸ್. ವಾಯ್ಸ್ ಕ್ಲಿಯರ್ ಆಗಿ ಬರ್ತಿದ್ಯಾ ಇಲ್ವಾ, ಏನು ವಿಂಡ್ ಬಫೆಟ್ ತುಂಬಾ ಇದೆಯಾ ಏನು ಅಂತ ತಿಳಿಸಿ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ದೀನಿ ಗೈಸ್. ಸೊ ಯಾವ ತರ ಬರ್ತಿದೆ ಕ್ವಾಲಿಟಿ ಏನು ಅಂತ. ವಿಡಿಯೋ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಬರುತ್ತೆ, ಬಟ್ ಅದೇ ಆಕ್ಷನ್ ಕ್ಯಾಮ್ರಾದಲ್ಲಿ ಬಂದಷ್ಟೆಲ್ಲ, ಆಕ್ಷನ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸಿದಷ್ಟೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಸೊ ಇಲ್ಲೇ ಇದೆ ನೋಡಿ ಗೈಸ್ ಕಾರು. ಸೊ ಇದೇ ನಮ್ಮ ಕಾರು. ಇವಾಗ ನಾವು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಪೆಟ್ರೋಲ್ ಹಾಕ್ಸ್ಬೇಕು. ಆಲ್ರೆಡಿ ನೀವು ಇಲ್ಲಿ ನೋಡ್ಬೋದು ಲೋ ಫ್ಯೂಯಲ್ ತೋರಿಸಿದೆ. ಅಂಡ್ ಲಾಸ್ಟ್ ಪಾಯಿಂಟ್ ಬ್ಲಿಂಕ್ ಕೂಡ ಆಗ್ತಿದೆ. ಇನ್ ನಯರ ಕೂಡ ಇದೆ ಸೈಸ್. ಆಕ್ಚುಲಿ ನಾವು ನಯರ ಯೂಸ್ ಮಾಡಲ್ಲ. ಸೊ ಮುಂದೆ ಒಂದು ಹೊಸ ಬಂಕ್ ಆಗಿದೆ ಗೈಸ್, HP. ಸೊ ಅಲ್ಲಿ ಫಿಲ್ ಮಾಡ್ಸೋಣ ಬನ್ನಿ. ಆಕ್ಚುಲಿ ಗಾಡಿ ತಗೊಂಡಾಗ ಶೋರೂಮ್ ಅಲ್ಲಿ 3 ಲೀಟರ್ಸ್ ಪೆಟ್ರೋಲ್ ಫಿಲ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ನಾನು ಆಲ್ಮೋಸ್ಟ್ 850 rupees ಇಡ್ಸಿತ್ತು, ಒಂದು 8 ಲೀಟರ್ಸ್ ಇಡ್ಸಿತ್ತು ನಾನು ಫಿಲ್ ಮಾಡಿಸಿದಾಗ. ಸೊ ಆಲ್ಮೋಸ್ಟ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ 318.4 ಕಿಲೋಮೀಟರ್ಸ್ ಓಡಿದೆ ಗೈಸ್ ಆಲ್ಮೋಸ್ಟ್. ಸೊ ಆವ್ರೇಜ್ ಒಂದು 31 ಬಂದಂಗೆ ಕಿಲೋಮೀಟರ್ ಪರ್ ಲೀಟರ್. ಸೊ ಬನ್ನಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಫುಲ್ ಟ್ಯಾಂಕ್ ಸೋರಿಸ್ಬಿಡಿ. ಯಾವತ್ತು ಓಪನ್ ಆಗಿದ್ದು? ನೆನ್ನೆ ಓಪನ್ ಆಯ್ತಾ? ಸೋರಿಸ್ಬೇಡಿ, ಬೇಡ. ಸೊ ಫುಲ್ ಟ್ಯಾಂಕ್ ಫುಲ್ ಆಯ್ತು ಗೈಸ್. ಅಂಡ್ ರೇಂಜ್ ಬಂದು 379 ಕಿಲೋಮೀಟರ್ ತೋರಿಸ್ತಿದೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು. ಸ್ಮಾಲ್ ರೈಡ್ ಅದು, ಇಲ್ಲೇ ಒಂದು 100 ಕಿಲೋಮೀಟರ್ ರೈಡ್ ಹೋಗಿ ಬರೋಣ ಅಂತ ಜಸ್ಟ್ ಈಗಲೇ ನಿನ್ನೆ
ನಿನ್ನೆ ಅಷ್ಟೇ ಪ್ಲಾನ್ ಮಾಡ್ಕೊಂಡ್ವಿ, ಜಸ್ಟ್ ಹೋಗ್ತಾ ಇದೀವಿ. ಅಂಡ್ ಈ ರೈಡ್ ನ ಸ್ಪೆಷಲ್ ಏನಂತಂದ್ರೆ, ಒಂದು ನಿನ್ನೆ ಹೊಸ ಕಾರ್ನ ಡೆಲಿವರಿ ತಗೊಂಡಿದ್ದು, ನೀವು ಎತ್ಕೊಂಡಿದ್ರ ಹೋಗಲಿ. ಅಂಡ್ ಇನ್ನೊಂದು ನನ್ನ ಗಾಡಿ ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ರೈಡ್ ಮಾಡೋಣ ಅಂತ. ಸೊ ಇಲ್ಲಿ ಯಾರ್ಯಾರು ಹೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ, ಸೊ ಹಿಂದೆ ಕಾರಲ್ಲಿ ಚಿರು, ಪವನ್ ಮತ್ತೆ ಕಿರಣ್ ಅಂಡ್ ಗುರು 4 ಜನ ಇದ್ದಾರೆ. ಅಂಡ್ ನಾನು ನನ್ನ ಗಾಡಿಲಿ ಹೋಗ್ತಾ ಇದ್ದೀನಿ. ನನ್ನ ಕಾರಲ್ಲೇ ಬಾ ಸುಮ್ಮನೆ ಏನಕ್ಕೆ ಒಬ್ಬನೇ ಅಂತ ಹೇಳಿದ್ರು, ಬಟ್ ಇನ್ನೂ ಎಲ್ಲೂ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಗೈಸ್. ಮತ್ತೆ ಇರೋ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ, ಸೊ ನಾನು ನನ್ನ ಗಾಡಿಲೇ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಅನ್ಸುತ್ತೆ ಏನು ಅಂತ. ಅಂಡ್ ಆಲ್ಸೋ ಚೋಸ್ ಮೌಂಟ್ ಅಲ್ಲಿ ಫೋನ್ ಹಾಕಿದ್ದೀನಿ ಗೈಸ್. ಸೊ ಅದೊಂದು ಭಯ ಇದೆ, ಸೊ ಏನಾಗುತ್ತೆ ಏನೋ ಅಂತ. ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಿರೋದು, ಫಸ್ಟ್ ಟೈಮ್ ಮಾಡ್ತಿರೋದು ಮೋಟೋ ವ್ಲಾಗಿಂಗ್. ಸೊ ಐ ಹೋಪ್ ಏನೂ ಆಗಲ್ಲ, ಕರೆಕ್ಟಾಗಿರುತ್ತೆ, ಸ್ಟ್ಯಾಂಡಾಗಿರುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದೇ ಪ್ಲೇಸಲ್ಲಿ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಏನಪ್ಪ ಅಂತಂದರೆ, ಸೊ ಇಲ್ಲಿ ಆಪೋಸಿಟ್ ಬರ್ತಾರೆ ಅಂತ. ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾವು ನಮ್ಮೂರಿಗೆ ಹೋಗೋಕ್ಕೆ ಇರೋದು ಒಂದೇ ಒಂದು ದಾರಿ ಇದು. ಸೊ ಆ್ಯಕ್ಚುಲಿ ಮುಂದೆ ಒಂದು ಯೂಟರ್ನ್ ಇತ್ತು, ಸೊ ಅಲ್ಲಿ ಆಕ್ಸಿಡೆಂಟ್ಸ್ ತುಂಬ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದು ಯೂಟರ್ನ ಕೂಡ ಕ್ಲೋಸ್ ಮಾಡಿದ್ರು. ಆ್ಯಂಡ್ ನಾವು ಆ್ಯಕ್ಚುಲಿ ನಮ್ಮೂರಿಗೆ ಏನಾದ್ರು ನಮ್ಮೂರು ಗೇಟ್, ಇವಾಗ ನಾನೇನು ಬಂದೆ ನಮ್ಮೂರು ಗೇಟಿಂದ, ಸೊ ಅಲ್ಲಿಂದ ಬರಬೇಕು ಅಂದರೆ ಆಲ್ಮೋಸ್ಟ್ 5 to 10 ಕಿಲೋಮೀಟರ್ ಮುಂದೆ ಹೋಗಿ ಮತ್ತೆ ಯೂಟರ್ನ್ ಮಾಡಿ ನಾವು ಬರಬೇಕು ಗೈಸ್. ಸೊ ಅದಕ್ಕೆ ಜನ ಏನು ಮಾಡ್ತಾರೆ ಅಂತಂದರೆ, ಸೊ ಇಲ್ಲೇ ಕಾತು ಸಿಗ್ನಲಿಂದ ಗಾಡಿ ಇದೆಲ್ಲ ಮೂವ್ ಆದಮೇಲೆ ಮತ್ತೆ ನಾವು ಇಲ್ಲಿಂದ ಮುಂದೆ ಹೋಗ್ತೀವಿ. ಸೊ ಎವ್ರಿ ಟೈಮ್ ಅದು ಆಗ್ತಿದೆ ನಮ್ಗೆ. ಇದೊಂದು ಪ್ರಾಬ್ಲಮ್ ಇದೆ. ಆ್ಯಂಡ್ ಆ ವಿಡಿಯೋದಲ್ಲೇ ಆ ಹುಡುಗಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನು ವಾಸ್ತವ ಇಲ್ಲಿ ಏನು ನಡೀತಿದೆ ಏನು ಅಂತ. ಸುಮ್ಮನೆ ಕ್ಯಾಶುವಲ್ ಆಗಿ ರೂಲ್ಸ್ ಥರ ಆಪೋಸಿಟ್ ಬರ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡಿದ್ದಾನೆ ಅಷ್ಟೇ. ಸೊ ಎಲ್ಲ ಟೈಮು ಎಲ್ಲ ಜಾಗನೂ ಒಂದೇ ಥರ ಇರಲ್ಲ ಗೈಸ್. ಸೊ ಇಲ್ಲಿ ಜನ ಎಲ್ಲರೂ ಇಲ್ಲೇ ಬರ್ತಿದ್ದಾರೆ ಅಂತಂದರೆ ದೆರ್ ವಿಲ್ ಬಿ ಸಮ್ ರೀಸನ್ ಅಷ್ಟೇ. ಆ್ಯಂಡ್ ಆಲ್ಸೋ ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಾನು ಇನ್ನೂ ನಿಮ್ಗೆ ಹೇಳಿಲ್ಲ. ಸೊ ಎಲ್ಲಿಗೆ ಅಂತಂದರೆ, ನಮ್ಮ ಡೆಸ್ಟಿನೇಷನ್ ಬಂದು ಸೊ ಬ್ಯಾಂಗ್ಳೂರ್ ಹೈದರಾಬಾದ್ ರೋಡಲ್ಲಿ ಓಡಾಡೋರು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಈ ರೋಡಲ್ಲಿ ಒಂದು ಬಿಗ್ ಬೇ ಅಂತ ಇದೆ. ಸೊ ಆ ಬಿಗ್ ಬೇನ ನಾವು ಡೆಸ್ಟಿನೇಷನ್ ಆಗಿ ಇಟ್ಕೊಂಡಿದ್ದೀವಿ. ಇಟ್ ವಿಲ್ ಬಿ ಅರೌಂಡ್ ನಮ್ಮೂರಿಗೆ ಅರೌಂಡ್ ಒಂದು 52 ಕಿಲೋಮೀಟರ್ಸ್ ಆಗುತ್ತೆ ಗೈಸ್. ಸೊ ಇವತ್ತು ನಾವು ಆ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದೊಂದೇ ಲೆವೆಲ್ ಅಪ್ ಗೈಸ್. ಸೊ ಅದಕ್ಕೆ ಬೇಕಿರೋದು ನಿಮ್ಮ ಸಪೋರ್ಟು. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಕ್ವಿಕ್ ಅಪ್ಡೇಟ್ಸ್ಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇರುತ್ತೆ. ಆ್ಯಂಡ್ ನನ್ನ ಸ್ಕ್ರೀನ್ ಮೇಲೆ ಕೂಡ ನಾನು ಐಡಿ ಹಾಕ್ತೀನಿ. ಸೊ ಪ್ಲೀಸ್ ಚೆಕ್ಔಟ್ ಗೈಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ. ಸೊ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ. ಸೊ ನಾವು ಇವಾಗ ದೇವನಹಳ್ಳಿ ಬೈಪಾಸಲ್ಲಿ ಇದ್ದೀವಿ. ಸೊ ಬೈಪಾಸ್ ಸಿಗ್ನಲ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಇನ್ನೂ ಹೊಸ ಗಾಡಿ, ಇನ್ನೂ ಜಾಸ್ತಿ ಪುಷ್ ಮಾಡೋಕ್ಕೆ ಕೂಡ ಆಗಲ್ಲ. ಅರೌಂಡ್ ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಮುಂಚೆನೇ ವಿ ಕ್ಯಾನ್ ಡೂ ಆಲ್ಮೋಸ್ಟ್ ಒಂದು 7500 RPM ವರೆಗೂ ಮಾಡ್ಬೋದು. ಆಲ್ಮೋಸ್ಟ್ 5000 RPMಗೆ 80 km/h ಹೋಗುತ್ತೆ ಗೈಸ್. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ಇದು ನನ್ನ ಫಸ್ಟ್ ಪ್ರಯತ್ನ ಗೈಸ್. ನೀವು ಹೇಳಿದ್ರೆ ನನಗೆ ಗೊತ್ತಾಗೋದು ಸೊ ಯಾವ ಥರ ಬರ್ತಿದೆ ಏನು ಅಂತ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನಿಮ್ಗೆ ಯಾವ ಥರ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದರೆ ಅಂತ ಹೇಳಿ. ಆ್ಯಂಡ್ ನೀವು ಯಾವ ಥರ ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೋದಾ, ನಿಮ್ಮ ಇನ್ಪುಟ್ಸ್ ತುಂಬಾ ಮುಖ್ಯ. ಈಗಲೇ ನೋಡಿ ಲ್ಯಾಂಡ್ಸ್ಕೇಪ್ ಯಾವ ಥರ ಕಾಣಿಸ್ತಿದೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಸೊ ನಾವೇನಿದ್ದೀವಿ ನಮ್ಮ ಜಾಗ ಬಿಟ್ಟು ಈ ಕಡೆಗೆ ಬಂದರೆ, ದೇವನಹಳ್ಳಿ ಬಿಟ್ಟು ಮುಂದೆ ಬಂದರೆ ಈ ಕಡೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಗೈಸ್. ನಾವೇ ನೋಡಿಲ್ಲ. ಆ್ಯಕ್ಚುಲಿ ನಾವು ಹುಟ್ಟಿರೋದೇ ಇಲ್ಲಿ, ಹುಟ್ಟಿದಿಂದನೇ ಇದ್ರೂ ನಮ್ಗೆ ಇಲ್ಲಿರೋ ಪ್ಲೇಸಸ್ ಅಷ್ಟು ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಈ ಕಡೆ ಎಲ್ಲ ಜಾಸ್ತಿ ಬಂದಿಲ್ಲ. ಆ್ಯಂಡ್ ನೋಡಿ ಯಾವ ಥರ ಇದು ನೋಡಿ, ಈ ಸೈಡೆಲ್ಲ ಫುಲ್ಲು ಬೆಟ್ಟನೇ, ಈ ಸೈಡೆಲ್ಲ ಫುಲ್ ಬೆಟ್ಟ ಕಾಣಿಸುತ್ತೆ. ಆ್ಯಂಡ್ ಮುಂದೆಗಡೆ ಅಷ್ಟೇ ಫ್ಲೇವರ್ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಸೊ ಕ್ರೇಜಿ ವ್ಯೂ ಕಾಣಿಸುತ್ತೆ ನಿಮಗೆ ಇಲ್ಲಿ. ಈ ಕಡೆ ಫುಲ್ಲು ನಂದಿ ಹಿಲ್ಸ್ ಕಾಣಿಸ್ತಿದೆ ನಿಮಗೆ. ಸೊ ನಂದಿ ಹಿಲ್ಸ್ ಕ್ರೇಜಿ ಇದೆ ಗೈಸ್. ಆಕ್ಚುಲಿ ಸನ್ಸೆಟ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಸನ್ಸೆಟ್ ಮಾತ್ರ ಕ್ರೇಜಿ ಕಾಣಿಸ್ತಿದೆ. ಆ್ಯಂಡ್ ಮೇಲೆ ಬೆಟ್ಟದ ಮೇಲೆ ಇರೋರ್ಗಂತೂ ಕ್ರೇಜಿ ವ್ಯೂ ಅಂತ ಹೇಳ್ಬೋದು. ನಾನು ಬೈಕ್ ರೈಡ್ ಮಾಡೋರು ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಹೇಳೋಷ್ಟು ಏನು ದೊಡ್ಡವನಲ್ಲ, ಬಟ್ ಆದರೂ ಈ ವಿಚಾರ ಯಾರಿಗೆ ಹೇಳಿದ್ರು ತಪ್ಪೇನಿಲ್ಲ ಗೈಸ್. ಆ್ಯಕ್ಚುಲಿ ಏನಂದರೆ, ಸೊ ನೀವು ಗಾಡಿ ಓಡಿಸ್ಬೇಕಾದ್ರೆ ಪ್ಲೀಸ್ ವೇರ್ ಹೆಲ್ಮೆಟ್ ಇಲ್ದಿರ ಗಾಡಿ ಮಾತ್ರ ಓಡಿಸ್ಬೇಡಿ. ಸೊ ಒಂದು ಸಣ್ಣ ರೈಡ್ ಆದರೂ ಸರಿ, ನೀವೆಲ್ಲರೂ ಬರ್ತೀರಾ ಇಲ್ಲ ಏನೋ ತಗೋಬರಕ್ಕೆ ಹೋಗ್ತೀರಾ ಆದರೂ ಪರವಾಗಿಲ್ಲ, ಪ್ಲೀಸ್ ವೇರ್ ಹೆಲ್ಮೆಟ್ ಗೈಸ್. ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸಿ, ಅಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಹೆಲ್ಮೆಟ್ ನೀವು ಓಡಿಸ್ಬೇಡಿ ಗೈಸ್ ಗಾಡಿನ. ಆ್ಯಂಡ್ ಇಲ್ಲಿ ನೋಡಿ ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ ನೋಡಿ ಗೈಸ್, ಯಾವ ಥರ ಕಾಣಿಸ್ತಿದೆ ನಂದಿ ಬೆಟ್ಟ ಅಂತೂ. ವಾವ್, ಹಿಂದೆಗಡೆ ಸನ್ಲೈಟ್ಗೂ ಇದಕ್ಕೆ ಕ್ರೇಜಿ ಅಂತ ಹೇಳ್ಬೋದು. ವಾ, ಬಾಯ್ಸ್ ಇಲ್ಲಿ ಸೈಡ್ಗೆ ಹಾಕಿದ್ದಾರೆ ಗೈಸ್. Hey bro, how was the ride? Yeah, it was marvelous. You're recording? Yes. Crazy Crazy ಅನ್ಕೋ.
I was enjoying my ride. ಹಾ ಹಾ ಥ್ಯಾಂಕ್ ಯು ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿಸ್ ಇಸ್ ಚಿರು, ದಿಸ್ ಇಸ್ ಪವನ್, ಇದು ಗುರು, ಇದು ದಿಸ್ ಇಸ್ ಕಿರಣ್. ಸೊ ನಾವ್ 5 ಜನ ಹೋಗ್ತಿರೋದು ಇವತ್ತು. ಇಲ್ಲೊಂದು ಜಸ್ಟ್ ಒಂದು ಪಿಟ್ ಸ್ಟಾಪ್ ಹಾಕೊಂಡು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಸೊ ಗಾಯ್ಸ್ ಬ್ರೇಕ್ ಮುಗೀತು, ಮತ್ತೆ ಡೈರೆಕ್ಟ್ ಡೆಸ್ಟಿನೇಷನ್ ಗೈಸ್ ಇವಾಗ ಹೋಗೋದು. ಬ್ರೇಕ್ ಮುಗಿಸಿ ಮತ್ತೆ ಸ್ಟಾರ್ಟ್ ಆಗ್ತಿದೀವಿ ಗೈಸ್. ಬರೀ ಗೈಸ್ ಹೋಗೋಣ. ಸೊ ಇನ್ನೆಲ್ಲೂ ನಿಲ್ಸಕ್ ಹೋಗಲ್ಲ. ಸೊ ಡೈರೆಕ್ಟ್ ನಮ್ ಡೆಸ್ಟಿನೇಷನ್ ಎಲ್ಲ ಅನ್ಕೊಂಡಿದೀವ, ಸೊ ಅಲ್ಲೇ ಹೋಗ್ತೀವಿ. ಸೊ ಮೊಬೈಲ್ ಅಲ್ಲಿ ಕೂಡ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ಗೈಸ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ನಾನು ನಿಮ್ಗೆ ಡೈರೆಕ್ಟ್ ಡೆಸ್ಟಿನೇಷನ್ ಅಲ್ಲಿ ಸಿಗ್ತೀನಿ, ಅಲ್ಲಿ ಹೋಗಿ ಮಾತಾಡೋಣ ಬನ್ನಿ ಗೈಸ್. ಡೆಸ್ಟಿನೇಷನ್ ಹತ್ರ ಬಂದ್ವಿ ಗೈಸ್. ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೈಕ್ ಪಾರ್ಕಿಂಗ್ ಅಲ್ಲ, ಇಲ್ಲಿ ಹಾಕ್ಬೋದಾ? ಅಲ್ಲಿ ಹಾಕ್ತೀನಿ ಬಾ ಮುಂದೆ. ಗೈಸ್ ಬಿಗ್ ಬೇ ಹತ್ರ ಬಂದಿದೀವಿ. ಸೊ ಡೆಸ್ಟಿನೇಷನ್ ರೀಚ್ ಆಗಿದೀವಿ ಅಂಡ್ ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಅಂಡ್ ಅಲ್ಲಿ ನನ್ನ ಬೈಕ್ ಕೂಡ ಅಲ್ಲಿ ಪಾರ್ಕ್ ಮಾಡಿದೀವಿ. ತೋರಿಸ್ತೀನಿ ರೀ ಎಲ್ಲಿ ಅಂತ. ತೋರಿಸ್ತೀನಿ ನೋಡಿ ಎಲ್ಲಿ ಪಾರ್ಕ್ ಮಾಡಿದೀವಿ ಅಂತ ಗಾಡಿನ. ಇಲ್ಲಿಂದ ಒಂದು ಜೂಮ್ ಹಾಕೋಣ. ಅಲ್ಲಿದೆ ನೋಡಿ ಗೈಸ್. ಸೊ ಒಂದ್ ರೌಂಡ್ ಹಾಕೋಬರೋಣ, ನೋಡ್ಕೊಬರೋಣ. ಫಸ್ಟ್ ಟೈಮ್ ಬಿಗ್ ಬೇಗ್ ಬರ್ತಾ ಇರೋದು. ಸೊ ನೋಡ್ಕೊಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಅಂತ ಹೋಗ್ತಾ ಇದೀನಿ. ನಾನ್ ಬರ್ತಾ ಇರೋದು ಫಸ್ಟ್ ಟೈಮ್. ಸೊ ನೀವ್ ಎಷ್ಟ್ ಸತಿ ಬಂದಿದ್ಯಾ? ನಾವು ಕಾಲೇಜ್ ಬಂಕ್ ಹೊಡೆದು ಬರ್ತಿರೋದು. ನೀನು ನಾನು 5 times. 5 times ಚಿರು ನೀನ್ ಬಂದಿದ್ಯಾ ಮುಂಚೆ? ಇದು ನಮ್ಗೆ ಅವಾಗ ಕಾಲೇಜ್ ಟೈಮ್ ಇಲ್ಲಿ ಬರ್ಗರ್ ಕಿಂಗ್ ಇದೆ, ಎಲ್ಲಾ ಬಿಗ್ ಬ್ರಾಂಡ್ಸ್ ಎಲ್ಲ ಇಲ್ಲಿದೆ. ಸ್ಟಾರ್ ಬಕ್ಸ್ ಅಂಡ್ ಇಲ್ಲಿದೆ ನೋಡಿ ಬೋರ್ಡ್ ಫುಲ್ ಯಾವ್ಯಾವ ಇದೆ ಅಂತ ಹೇಳ್ಬಿಟ್ಟು. ಎಷ್ಟ್ ಟೈಮ್ಸ್ ಬಂದಿದ್ದೀಯ ಚಿರು? 3 times. ಡ್ಯೂ ಟು ಗ್ಯಾಸ್ ಕ್ರೈಸಿಸ್. ನಾನ್ ಫಸ್ಟ್ ಟೈಮ್ ಬರ್ತಿರೋದು. ಬಟ್ ಐ ಪ್ರಿಫರ್ ಓನ್ಲಿ ನಾನ್ ವೆಜ್ ಪೀಪಲ್ಸ್ ಬರ್ಬೇಕಿಲ್ಲ. ಅದೇ ವೆಜ್ ಡ್ರೈವ್ ಥ್ರೂ ಎಲ್ಲ ಇದೆಯಲ್ಲ ಇಲ್ಲಿ. ವೆಜ್ ಅಂದ್ರೆ ನೀನ್ ಓಕೆ, ಫ್ರೆಂಡ್ಸ್ ಕೆಲವರು ಇರ್ತಾರೆ ವೆಜ್ ರೆಸ್ಟೋರೆಂಟ್. ಬಟ್ ವೆಜ್ ಮಾತ್ರ ಒಂದೇ ಒಂದ್ ಐತಿ ಇಲ್ಲ, ಹಲ್ದಿರಾಮ್ಸ್ ಪ್ಯೂರ್ ವೆಜ್. ಇವನ್ ಬೇಗ ಅಂಡ್ ಇಲ್ಲಿ ಕೃತುಂಗ ಇದೆ, ಅದ್ರ ಪಕ್ಕಾನೆ ಹಲ್ದಿರಾಮ್ ಪ್ಯೂರ್. ಸೊ ಈ ಒಂದು ಏನಂತಾರೆ ಈ ಒಂದು ಸ್ಟೈಲ್ ಯಾವ ಆರ್ಕಿಟೆಕ್ಚರ್ ಅನ್ನೋದು ಇದು? US ಸ್ಟೈಲ್ ಅಲ್ಲ? ಫ್ರೆಂಚ್ ಮೇ ಬಿ ಫ್ರೆಂಚ್ ಯುರೋಪ್ ಅಂತಾರೆ ಇದನ್ನ. ಫ್ರೆಂಚ್ ಈ ತರ ಸ್ಟೈಲ್. ಹಲ್ದಿರಾಮ್ಸ್ ಕೂಡ ಕ್ಲೋಸ್. ಅಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಕ್ ಒಳ್ಳೆ ಜಾಗ ಇದಂತೂ. ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಆಕ್ಚುಲಿ. ಇಲ್ಲಿ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದೆ ಅಂಡ್ ಇಲ್ಲಿ ಸಿಟ್ ಔಟ್ ಇದೆ, ಕುತ್ಕೋಬಹುದು ಆರಾಮ್ಸೆ. ಏನಿದೆ ಎಳೆ ಮಗುನ ಜಾರ ಬಂಡಿ ಆಡಕ್ಕೆ. ಚೈಲ್ಡ್ಹುಡ್ ಮೆಮೊರೀಸ್. ಆಡೋಗು ಚಾರ್ಜಿಂಗ್ ಸ್ಟೇಷನ್. ಓಕೆ, ಅಲ್ಲಿ ಮಹೇಂದ್ರ ಚಾರ್ಜಿಂಗ್ ಸ್ಟೇಷನ್ ಸಹ ಇದೆಯಂತೆ. ಹಾ ಹೌದು, ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಇದಂತೂ. ಪವನ್ ಜಾರ ಬಂಡಿ ಆಡ್ತಾರಂತೆ. ನೋಡೋಣ ಬನ್ನಿ. ಕಮಾನ್ ಪವನ್, ಕಮಾನ್ ಬಾವಾಗ ನೋಡೋಣ ಬಾವಾಗ. ಕಮಾನ್ ಪವನ್, ಕಮಾನ್. ಇಲ್ಲಿ ನೋಡಿ ಗೈಸ್ ಏನ್ ಆಡ್ತಿದಾರೆ ಇವ್ರು. ಇವನೇನು ಚಿಕ್ಕ ಮಕ್ಳು ಆಡ್ದಂಗ ಆಡ್ತಾವ್ರೆ ಗೈಸ್ ಆಕ್ಚುಲಿ. ಅಲ್ಲಿ ನೋಡಿ ಆ ಪಾಪು, ಚಿಕ್ಕ ಪಾಪು ಆಡ್ತಿದ್ದಿಲ್ಲಿ. ಇವ್ರು ಬಂದಿದ್ ನೋಡಿ ಆ ಪಾಪು ಕೂಡ ಹೊಟ್ಟೋಯ್ತು. ಮದುವೆ ಮಾಡ್ಕೊಳ್ಳೋ ವಯಸ್ಸು ಮಕ್ಳ ತರ ಆಡ್ತಾವ್ರೆ. ಅದೇ ಎಲ್ಲಾ ಗೇಮ್ನು ಆಡ್ಬಿಡ್ಬೇಕಂತೆ, ಕಂಪ್ಲೀಟ್ ಮಾಡ್ಬಿಡ. ಎಲ್ಲ ಆಡ್ಬಿಟ್ಟು ಒಂದ್ ಬಿಟ್ರೆ ಯಾಕೆ ಅಂತ ಆಡ್ತಿದ್ದಾರೆ. ಏಯ್ ಆಗಲ್ಲ, ಇಡ್ಸಲ್ ಇಡ್ಕೊಳ ಬಚ್ಚ ಬಿದ್ದೋತಾನ ಅವನು. ಬಿದ್ದೋತಾನ ಚಿರು ಹಿಡ್ಕಸ್ತಿರೋ. ಇವಾಗ ಎಂಪೈರ್ ಹೋಗ್ತಾ ಇದೀವಿ ಊಟ ಮಾಡೋಣ ಅಂತ. ಮೈನ್ ಬಂದಿದ್ದು ಎಂಪೈರ್ ಅವ್ರ KFC ಅಂತ ಬಂದ್ವಿ. ಆಪೋಸಿಟ್ ಇದೆ ಇದು. ಸೊ ಇವಾಗ ಎಂಪೈರ್ ಹೋಗ್ತಿದೀವಿ ಸರ್, ಊಟ ಮಾಡೋಣ. ಎಂಪೈರ್ ಒಳಗಡೆ ಬಂದು ಕುತ್ಕೊಂಡಿದೀವಿ. ಫೀಲಿಂಗ್ ಏನಿಲ್ಲ, ತಿನ್ಬೇಕು ಹೋಯ್ತಾರ. ಆರ್ಡರ್ ಮಾಡ್ತಿದಾರೆ ಪಾಯ್ಸ. ಹೊಟ್ಟೆ ತುಂಬಾ ತಿನ್ಬೇಕು, ಮನೆಗ್ ಹೋಗ್ಬೇಕು, ಮಲಗ್ಬೇಕು ಅಷ್ಟೇ.
ಸೊ ಆರ್ಡರ್ ಬಂತು, ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್ ನಿಮ್ಗೆ. ಗುರು ಗೋಬಿ ಈಸ್ ಗುರು, ದಿಸ್ ಇಸ್ ಗೋಬಿ. ನಾನು ಆರ್ಡರ್ ಮಾಡಿದ್ರಿಂದ ಗುರು ಗೋಬಿ. ಸೊ ಗೋಬಿ ಬಂದಿದೆ ಗೈಸ್. ಸೊ ಟೇಸ್ಟ್ ಮಾಡೋಣ ಎಂಪೈರ್ ಗೋಬಿ ಯಾವ ತರ ಇರುತ್ತೆ ಅಂತ. ಚೆನ್ನಾಗಿದೆ. ಅಂಡ್ ಬಿರಿಯಾನಿ ಕೂಡ ಬಂತು. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ನಾವು ಆರ್ಡರ್ ಮಾಡಿರೋದು ಬಿರಿಯಾನಿ ಆ್ಯಂಡ್ ತಂದೂರಿ, ಆ್ಯಂಡ್ ಅಲ್ಲಿ ಅವ್ನು ವೆಜ್ಜು, ಅವ್ನು ಸಪ್ರೇಟ್ ಕ್ಯಾಟಗರಿ, ಅವ್ನು ಸಪ್ರೇಟ್ ಕ್ಯಾಟಗರಿ ಒಂದು. ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ಇಷ್ಟೊತ್ತು ಏನೋ ಮಾತಾಡಿದ್ವಿ, ಮೈಕೆ ಆನ್ ಮಾಡಿದೀರಾ, ಎಲ್ಲ ಹೋಯ್ತು. ಸೊ ಇವಾಗ ತಾನೇ ಊಟ ಮುಗಿಸಿ ಹೊರಗಡೆ ಬಂದ್ವಿ. ಹೆಂಗಿತ್ತು ಊಟ? ಊಟ ಚೆನ್ನಾಗಿದ್ದೀನಿ. ಒಂದ್ ರೌಂಡ್ KFC ತಿನ್ಕೊಂಬ. ಏನ್ ಮನ್ಸ್ನ ಏನೋ ನೀನು ಜೀವನದಾಗ ಏನಿಲ್ಲ, ತಿಂತಾ ಇರ್ಬೇಕು. ಇದೆಲ್ಲ ಪೆರಿ ಪೆರಿ ಚಿಕನ್. ನಮ್ದೆಲ್ಲ 256 512 GB ಬೇರೆ, ಇವ್ರದೆಲ್ಲ 1 TB 1 TB ಸ್ಟೋರೇಜ್. ಗೈಸ್ ಆಕ್ಚುಲಿ ಒಂದು ಪ್ರಾಪರ್ಟಿ ಸೇಲ್ಗಿದೆ ಗೈಸ್ ಇಲ್ಲಿ. ಆ ಪ್ರಾಪರ್ಟಿ ಏನು ಅಂತ ನಿಮ್ಗೆ ಇವಾಗ ತುಂಬಾ ಕಾಸ್ಟ್ಲಿ. ಹೈದರಾಬಾದ್ ಅಲ್ಲಿ ಅದ್ಯಾವುದೋ 200 ಸಮಥಿಂಗ್ 200 crores ಗೆ ಒಂದು 30 feet ರೋಡ್, ಆ ಕಡೆ ಈ ಕಡೆ ಮಧ್ಯದಲ್ಲಿ ಹೈವೇ. ಇಲ್ಲಿ ನೋಡಿ ಗೈಸ್, ಪವನ್ ಎಕ್ಸ್ಪ್ಲೈನ್ ಮಾಡ್ತಾನೆ ಈಗ. ಒಂದ್ ಎಕರೆ ಫುಲ್ ಫ್ಲಾಟ್ ಸರ್ಫೇಸ್. ಇಲ್ಲಿ ಸೆಂಟ್ರಲ್ ಯಾವ್ದೋ ಹೈವೇ ಬರ್ತೈತೆ, ಅದಕ್ಕೆ ಜಾಗ ಖಾಲಿ ಬಿಟ್ಟಿರೋದು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಬೇಗ ಬೇಗ ಬರ್ಬೇಕು, ನೆಗೋಷಿಯಬಲ್ ಇರುತ್ತೆ. ಬೇಗ ಬಂದು ಬೇಗ ತಗೊಳ್ಳಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದವ್ರಿಗೆ ಎಷ್ಟು ಡಿಸ್ಕೌಂಟ್ ಪವನ್? 50% ಕೊಡೋಣ. 50% ಡಿಸ್ಕೌಂಟ್. ಒಳ್ಳೆ ಏರಿಯಾ, ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಮೇನ್ ರೋಡ್ ಇಲ್ಲೇ ಐತೆ, NH7 ತರ ಒಳ್ಳೆ ಏರಿಯಾ. ಬಂದಿದ್ ಕೆಲ್ಸ ಎಲ್ಲ ಮುಗೀತು ಗೈಸ್. ನೋಡಿ ಇಲ್ಲೇ ಬಿಗ್ ಬೇ ಅಂತ ಇರೋದಿದೆ. ತುಂಬಾ ಪಾಶ್ ಆಗಿ ಮಾಡಿದಾರೆ, ಚೆನ್ನಾಗಿ ಮಾಡಿದಾರೆ ಆಕ್ಚುಲಿ. ಒಳ್ಳೆ ಕಾನ್ಸೆಪ್ಟ್ ಇದು. ಮುಗೀತು ಗೈಸ್. ಸೊ ಬಿಗ್ ಬೇಗ್ ಬಂದಿದ್ವಿ ಊಟಕ್ಕೆ ಮುಗಿಸ್ಕೊಂಡು. ಸೊ ಇವಾಗ ಮನೆಗೆ ಹೊರಡದೆ. ಸೊ ಈ ಒಂದು ಬ್ಲಾಗ್ ಅಲ್ಲಿ ಇಷ್ಟೇ ಗೈಸ್. ಸೊ ಇಲ್ಲಿವರೆಗೂ ಯಾರೆಲ್ಲ ಬ್ಲಾಗ್ ನೋಡಿದೀರಾ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ ಮುಂದೆ ಬರ್ತೀವಿ. ಏನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡ್ಬಿಡಿ. ಈ ಬ್ಲಾಗ್ ಅಲ್ಲಿ ಇಷ್ಟೇ ಗೈಸ್. See you in the next vlog. Bye bye.